ತಲೆ ಕೂದಲು ಯಾರಿಗೆ ಚೆನ್ನಾಗಿರಬೇಕು ಅಂತ ಅನ್ಸಲ್ಲ ಹೇಳ್ರಿ? ಹೌದು, ಎಲ್ರಿಗೂ ತಲೆ ಕೂದಲು ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಕಾಣಬೇಕು. ನಮ್ಮ ಹೇರ್ಸಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿರಬೇಕು, ನೈಸಾಗಿರಬೇಕು, ರೇಷ್ಮೆಯಿಂದ ಇರಬೇಕು, ಮತ್ತು ನಮ್ಮ ಕೂದಲು ತುಂಬ ಶೈನಿಂಗ್ ಆಗಿರಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಹೌದು, ಆ ರೀತಿ ಹೇಗಪ್ಪ ಕೂದಲು ಮೇಂಟೈನ್ ಮಾಡೋದು ಮತ್ತು ನಮ್ಮ ಹೇರ್ ಗ್ರೋತ್ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡದೆ ಬನ್ನಿ. ಇಲ್ಲಿ ನಾನು ಒಂದು 1/2 ಕಪ್ಪಷ್ಟು ಕಡಲೆಬೇಳೆ ಮತ್ತು ಒಂದು 1/2 ಕಪ್ಪಷ್ಟು ಮೆಂತ್ಯ, ಮೊಸರು ಮತ್ತು ಕೋಕೋನಟ್ ಆಯಿಲ್, ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ತೊಗೊಬೋದು, ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಆಲೋವೆರಾ, ಇಷ್ಟೇ ನಮಗೆ ಬೇಕಾಗಿರೋದು. ಇಷ್ಟು ತೊಗೊಂಡಿದ್ದೀನಿ. ಫಸ್ಟ್ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾವು ತೆಗೆದಿಟ್ಕೊಂಡಿರೋಂಥ ಮೆಂತ್ಯ ಮತ್ತು ಕಡಲೆಬೇಳೆ ಎರಡನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕಬಾರ್ದು, ನೈಸಾಗಿ ಇದನ್ನು ರುಬ್ಕೋಬೇಕು. ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ಈ ಕಡಲೆಬೇಳೆ ಮತ್ತು ಮೆಂತ್ಯ ನಾವು ಕಡಲೆ ಹಿಟ್ಟು ಅಥವಾ ಮೆಂತ್ಯ ಪುಡಿ ಇದ್ದರೆ ಹಾಕೊಬೋದು. ಅದು ಇಲ್ದಲೇ ಇದ್ದರೆ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ. ನಾವೇ ಸ್ವತಃ ಮಾಡೋದ್ರಿಂದ ಅದರ ಬೆನಿಫಿಟ್ಸ್ ನಮಗೆ ಫುಲ್ 100% ಆಗಿ ಸಿಗುತ್ತೆ. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಆ ಪೌಡ್ರ್ ಮಾಡ್ಕೊಂಡ್ಮೇಲೆ ಕಡಲೆಬೇಳೆ ಮತ್ತು ಮೆಂತ್ಯ ಪೌಡರ್ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಒಂದು ಬೌಲ್ಗೆ ನಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 4 ಸ್ಪೂನಷ್ಟು ಮೊಸರು ಹಾಕೊಂಡಿದ್ದೀನಿ. ಮೊಸರು ಹಾಕಿದ ಮೇಲೆ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಕಡಲೆಬೇಳೆ ಮತ್ತು ಮೆಂತ್ಯದ ಪುಡಿನ ಹಾಕ್ತಾ ಇದ್ದೀನಿ. ಇವೆಲ್ಲವೂ ಸಹ ನಮ್ಮ ಕೂದಲಿನ ಬೆಳವಣಿಗೆ ಮತ್ತು ನಮ್ಮ ಕೂದಲನ್ನು ನರೇಶ್ ಮಾಡುತ್ತೆ, ಮತ್ತು ನಮ್ಮ ಕೂದಲನ್ನು ತುಂಬ ಸೊಂಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ನಮ್ಗೆ ಯಾವುದೇ ಡ್ಯಾಂಡ್ರಫ್ ಇದ್ದರೆ ಅದು ಹೋಗುತ್ತೆ. ತಲೆ ಕೂದಲು ಬೆಳವಣಿಗೆ ಇಲ್ಲ ಅಥವಾ ತುಂಬ ಕೂದಲು ಉದುರುತ್ತಿದೆ ಅಂತ ಅಂದರೆ ಅದಕ್ಕೂ ಸಹಾಯ ಮಾಡುತ್ತೆ. ಕೂದಲು ಉದುರೋದನ್ನ ತಡೆಯುತ್ತೆ, ಮತ್ತು ನಮ್ಮ ಡ್ಯಾಂಡ್ರಫ್ ರಿಮೂವ್ ಆಗಿ ನಮ್ಮ ಏರ್ ಫಾಲ್ ಕಂಟ್ರೋಲ್ ಆಗಿ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಹಕಾರ ಮಾಡುತ್ತೆ. ಇವೆಲ್ಲನೂ ನಿಮಗೆ ಗೊತ್ತಿರೋ ವಿಷಯನೇ, ಆದರೂ ನಾನಿಲ್ಲಿ ನನ್ನ ವಿಡಿಯೋದಲ್ಲಿ ಒಂದು ಸಾರಿ ಹೇಳ್ತಾ ಇದ್ದೀನಿ. ಈ ರೀತಿ ಡಿಫ್ರೆಂಟಾಗಿ ಮಾಡೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆಯೂ ಸಹ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಯಾವುದೇ ಕೆಮಿಕಲ್ ಆಗ್ತಾ ಇಲ್ಲ, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ವಿಟಮಿನ್ ಇ ಕ್ಯಾಪ್ಸೂಲ್ ಇದ್ದರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ವಿಟಮಿನ್ ಇ ಕ್ಯಾಪ್ಸೂಲ್ ಸಹ ನಮ್ಮ ತಲೆ ಕೂದಲಿನ ಬೆಳವಣಿಗೆಗೆ ಸಹಾಯಕಾರಿ. ಹಾಗಾಗಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಕೋಕೋನಟ್ ಆಯಿಲ್ ಹಾಕಿದ್ದೀನಿ, ಒಂದು 2 ಸ್ಪೂನಷ್ಟು ಕೋಕೋನಟ್ ಆಯಿಲ್. ಅದಿಲ್ಲ ಅಂದರೆ ನೀವು ತಲೆ ಕೂದಲಿಗೆ ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಹಾಕೋಬೋದು. ಅದಾದಮೇಲೆ ಇಲ್ಲಿ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಅದನ್ನು ನಾವು ಈ ಆಲೋವೆರಾ ಜೆಲ್ ಸಹ ನಮ್ಮ ತಲೆ ಕೂದಲು ಬೆಳವಣಿಗೆಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ಆಲೋವೆರಾ ತೊಗೊಂಡಿದ್ದೀನಿ. ಆಲೋವೆರಾ ಜೆಲ್ ಬಳಸ್ತಿಲ್ಲ ನಾನು, ಇಲ್ಲಿ ಆಲೋವೆರಾ ಲೋಳೆ ರಸವನ್ನೇ ಬಳಸ್ತಾ ಇದ್ದೀನಿ. ಅದರ ಸಿಪ್ಪೆ ನೀಟಾಗಿ ತೆಗೆದು ಅದನ್ನು ಜೆಲ್ ಮಾತ್ರ ನಾವು ಬಳಸ್ಕೋಬೇಕು. ನಿಮಗೆ ಆಲೋವೆರಾ ಸಿಗಲಿಲ್ಲ ಅಂದರೆ ನೀವು ಆಲೋವೆರಾ ಜೆಲ್ನೇ ಬಳಸ್ಬೋದು, ಏನು ತೊಂದರೆ ಇಲ್ಲ. ಆಲೋವೆರಾದ ಸಿಪ್ಪೆ ತೆಗೆದು ಅದನ್ನು ಒಂದು ಫೋರ್ಕ್ ಸಹಾಯದಿಂದ ಅದರ ಜೆಲ್ ತೆಗಿತಾ ಇದ್ದೀನಿ. ನೀಟಾಗಿ ಈ ಥರ ಮಾಡಿದ್ರೆ ಅದರ ಜೆಲ್ ಬಂದ್ಬಿಡುತ್ತೆ. ಈ ಕಡಲೆ ಹಿಟ್ಟು, ಮೆಂತ್ಯ ಮತ್ತು ಆಲೋವೆರಾ, ವಿಟಮಿನ್ ಇ, ಮೊಸರು ಇದೆಲ್ಲನೂ ಸಹ ನಮ್ಮ ತಲೆ ಕೂದಲು ಬೆಳವಣಿಗೆಗೆ ತುಂಬ ಸಹಾಯಕಾರಿ. ಇದನ್ನು ನಾವು ಆಗಾಗ್ಗೆ ಬಳಸೋದ್ರಿಂದ, ಅಂದರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಬಳಸಬೇಕು. ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇರಲಿ ಅದು ದೂರ ಆಗುತ್ತೆ. ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ನಮಗೆಲ್ಲ ವಿಡಿಯೋಗಳಲ್ಲಿ ಹೇಳೋ ಥರನೇ ಇದರಲ್ಲೂ ಹೇಳ್ತಾ ಇದ್ದೀನಿ. ನಮ್ಮ ಯಾವುದೇ ನ್ಯಾಚುರಲ್ ರೆಮಿಡಿ ಆಗಿರಲಿ ಅದು ಒಂದೇ ಸರಿ ನಮಗೆ ರಿಸಲ್ಟ್ ಕೊಡು ಅಂದರೆ ಕೊಡಲ್ಲ. ಯಾವುದೇ ನ್ಯಾಚುರಲ್ ರೆಮಿಡಿ ಯಾರೇ ಹೇಳಿಕೊಟ್ರು ಅದು ಕೊಡಲ್ಲ. ಅದು ನಿಧಾನವಾಗಿ ಅದರ ಕೆಲಸ ಸ್ಟಾರ್ಟ್ ಮಾಡುತ್ತೆ, ಮತ್ತು ಅದರ ರಿಸಲ್ಟ್ ಸ್ವಲ್ಪ ಸಿಗೋದು ನಿಧಾನ ಲೇಟ್ ಆಗುತ್ತೆ.
ಹಾಗಾಗಿ ನಾವು ಒಂದು ಸರಿ ಹಚ್ಬಿಟ್ಟು ಕೂದಲು ಬೆಳಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಬೆಳೆಯಲ್ಲ ಅದು. ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗೋ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಇದನ್ನು ನಾವು ಅಟ್ಲೀಸ್ಟ್ ಒಂದು 3 to 4 months ನಾವು ಬಳಸ್ತಾ ಬಂದರೆ ಆವಾಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೇರ್ ಫಾಲ್ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಮತ್ತು ನಿಮ್ಮ ಹೇರ್ ಗ್ರೋತ್ ಆಗುತ್ತೆ ಮತ್ತು ಹೇರ್ಸ್ ತುಂಬ ಚೆನ್ನಾಗಿ ಶೈನಿ ಮತ್ತು ಸಿಲ್ಕಿಯಾಗಿ ಇರ್ತವೆ. ಹಾಗಾಗಿ ಇದನ್ನು ಬಳಸಿ ಅಂತ ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಕೊಡ್ತಿರೋ ಒಂದು ಟಿಪ್ಸ್ ಏನು ಅಂದರೆ, ಹೌದು, ನಾವು ಅಕ್ಕಿ ತೊಳೆದಿರೋ ನೀರು ಅಂದರೆ ಅಕ್ಕಿನ ಒಂದು 2-3 ಸರಿ ನೀಟಾಗಿ ತೊಳೆದು ಅದ್ರ ಗಲೀಜೆಲ್ಲ ತೆಗೆದು ಬಿಡಬೇಕು. ಮತ್ತು ಅದನ್ನು ಫ್ರೆಶ್ ವಾಟರ್ ಹಾಕಿ ನೆನೆಸಿಡಬೇಕು. ನೆನೆಸಿಟ್ಮೇಲೆ ಅದ್ರ ನೀರು ಸಿಗುತ್ತಲ್ಲ, ಅದ್ರ ನೀರನ್ನ ಆಗಾಗ್ಗೆ ತಲೆಗೆ ಬುಡಕ್ಕೆ ಸ್ಪ್ರೇ ಮಾಡ್ತಾ ಬಂದರೆ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ನಮ್ಮ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾವು ಯಾವುದೋ ಕೆಮಿಕಲ್ ಪ್ರಾಡಕ್ಟ್ಸ್ ಇವಕ್ಕೆಲ್ಲ ಮೊರೆ ಹೋಗೋ ಬದಲು ಮನೇಲೇ ಈ ಥರ ಮನೇಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ಈ ಥರ ಖರ್ಚಿಲ್ದಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಾಕೆಟ್ ಮನಿ ಸೇವ್ ಆಗುತ್ತೆ ಮತ್ತು ಯಾವುದೇ ಖರ್ಚುಗಳ ಆಗಲ್ಲ. ಮತ್ತು ಇದು ನ್ಯಾಚುರಲ್ ರೆಮಿಡಿಗಳಾಗಿರೋದ್ರಿಂದ ನಮಗೆ ಯಾವುದೇ ತೊಂದರೆ ಸಹ ಆಗಲ್ಲ, ಯಾವುದೇ ಸೈಡ್ ಎಫೆಕ್ಟ್ಗಳು ಸಹ ಆಗಲ್ಲ. ಹಾಗಾಗಿ ಈ ರೀತಿ ಮಾಡೋದು ಗುಡ್ ವೇ ಅಂತಲೇ ಹೇಳ್ಬೋದು, ದಿ ಬೆಸ್ಟ್ ವೇ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಪೇಸ್ಟ್ ರೀತಿ ಇರಬೇಕು. ಅದನ್ನು ನೀಟಾಗಿ ಅಪ್ಲೈ ಮಾಡಿದ್ರೆ ತಲೆಯಲ್ಲಿ ಉಳ್ಕೋಬೇಕು, ಕೂತ್ಕೋಬೇಕು. ಆ ರೀತಿ ಕಲಸಿಟ್ಕೊಂಡು ನೋಡಿ, ಇಲ್ಲಿ ನಾನು ನನ್ನ ಹೇರ್ಸ್ನ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಒಣ ಕೂದಲಿಗೆ ಬಿಸಿನೀರು ಹಾಕಲ್ಲ, ಸ್ನಾನ ಮಾಡಲ್ಲ. ನಾನು ಎಣ್ಣೆ ಹಚ್ಚಿ ತಲೆಗೆ ಆಮೇಲೆ ಸ್ನಾನ ಮಾಡೋದು. ಹಾಗಾಗಿ ನನಗೆ ಯಾವುದೇ ಹೇರ್ ಫಾಲ್ ಆಗಲ್ಲ ಮತ್ತು ಯಾವುದೇ ಡ್ಯಾಂಡ್ರಫ್ ಸಹ ಇಲ್ಲ. ನನಗೆ ಕೂದಲು ಎಷ್ಟಿದೆಯೋ ಅಷ್ಟೇ ಇರುತ್ತೆ ಮತ್ತು ಕೂದಲು ಗ್ರೋತ್ ಆಗ್ತಾ ಇರುತ್ತೆ. ನಾನು ಅದನ್ನು ಕಟ್ ಮಾಡಿಸ್ತಾ ಇರ್ತೀನಿ ಅಷ್ಟೇ. ನಾವು ಏನೇ ಆಗಲಿ, ಈಗ ಅಟ್ಲೀಸ್ಟ್ ಒಂದು ಗಿಡಕ್ಕೆ ನೀರು ಹಾಕಿದ್ರೆ ಸಹ ತಾನೇ ಅದು ಬೆಳೆಯೋದು. ಅದೇ ರೀತಿಯೇ ನಾವು ಏನೂ ಮಾಡಿದ್ರೆ ಯಾವುದು ಬೆಳವಣಿಗೆ ಆಗಲ್ಲ, ಏನು ಪ್ರಾಬ್ಲಮ್ ಇದ್ರೂ ಅದು ಸಾಲ್ವ್ ಆಗಲ್ಲ. ಹಾಗಾಗಿ ನಾವೇನಾದರೂ ಪ್ರಯೋಗ ಮಾಡಲೇಬೇಕು. ಅಂದರೆ ಹೇರ್ ಕೇರ್ ಅಥವಾ ಸ್ಕಿನ್ ಕೇರ್ ಇವೆಲ್ಲ ಮಾಡಿದ್ರೇ ನಮ್ಮ ಹೇರ್ಸು ಸಹ ಚೆನ್ನಾಗಿರೋದು ಮತ್ತು ಸ್ಕಿನ್ ಸಹ ಚೆನ್ನಾಗಿರೋದು. ಹೆಂಗಂದ್ರಂಗೆ ಬಿಟ್ಟು ಏನು ಮಾಡಿದಲೇ ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಕಾಣಬೇಕು ಮತ್ತು ಹೇರ್ಸ್ ತುಂಬ ಚೆನ್ನಾಗಿರಬೇಕು ಅಂದ್ಕೊಳ್ಳೋದ್ರಲ್ಲಿ ಯಾವುದೇ ಲಾಭ ಇಲ್ಲ. ಅದಕ್ಕೂ ನಾವು ಕೇರ್ ಮಾಡಿದ್ರೇ ಅವು ತುಂಬ ಚೆನ್ನಾಗಿರೋದು. ನೋಡಿ, ನಾನು ಹೇರ್ ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಹಚ್ಚಿ ತೋರಿಸ್ತಾ ಇದ್ದೀನಿ. ಅದು ನೀಟಾಗಿ ಕೂದಲನ್ನ ಈ ಥರ ಬಗ್ದು ಹಚ್ಚಬೇಕು. ಕೂದಲಿನ ಬುಡಕ್ಕೆ ನೀಟಾಗಿ ಅಪ್ಲೈ ಆಗೋ ಥರ ಹಚ್ಚಬೇಕು. ಚೆನ್ನಾಗಿ ಹಚ್ಚಿ ಫುಲ್ ಹೇರ್ ಪ್ಯಾಕ್ ಮಾಡಿಕೊಂಡು ಬಿಟ್ಟು ಒಂದು 2 to 3 hours ಬಿಟ್ಟು ನಂತರ ಸ್ನಾನ ಮಾಡಿ. ಸ್ನಾನ ಮಾಡಿದಾಗ ಯಾವುದೇ ಶ್ಯಾಂಪು ಬಳಸಬೇಡಿ ಮತ್ತು ಅತಿ ಬಿಸಿನೀರು ಹಾಕಬೇಡಿ. ಉಗುರು ಬಿಸಿ ನೀರಿನಲ್ಲೇ ಫುಲ್ ಕೂದಲು ತೊಳ್ಕೊಳ್ಳಿ. ಆಗ ನಿಮ್ಮ ಕೂದಲಿಗೆ ಯಾವುದೇ ಎಫೆಕ್ಟ್ ಆಗಲ್ಲ ಮತ್ತು ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ನಿಮಗೂ ಸಹ ಯಾವುದೇ ಹೇರ್ ಡ್ಯಾಂಡ್ರಫ್ ಆಗಲ್ಲ ಮತ್ತು ಹೇರ್ ಫಾಲ್ ಆಗಲ್ಲ. ಐ ಥಿಂಕ್ ಈ ರೀತಿ ನೀವು ವಾರಕ್ಕೆ 1 ಬಾರಿ ಆದರೂ ಮಾಡಿ ನೋಡಿ, ನಿಮಗೆ ಅದರ ರಿಸಲ್ಟ್ ಪಕ್ಕಾ ರಿಸಲ್ಟ್ ಸಿಗುತ್ತೆ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಇಂಗ್ರೀಡಿಯೆಂಟ್ ಇಲ್ಲ ಅಂದರೂ ತಲೆ ಕೆಡಿಸ್ಕೊಬೇಡಿ, ಅದನ್ನು ಸ್ಕಿಪ್ ಮಾಡಿ ಹಾಕ್ಕೊಂಡು ನೀವು ಅಪ್ಲೈ ಮಾಡಿ ನೋಡಿ, ನಿಮ್ಮ ಹೇರ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.